ಈ ವಿಡಿಯೋದಲ್ಲಿ ನೀವು ನೋಡಿದ್ದು ಕೆಲವು ದೇವಸ್ಥಾನಗಳು ಮತ್ತೆ ಈ ಬಾವಿ ಬರೀ ಸ್ಯಾಂಪಲ್ ಮಾತ್ರ. ಈ ಊರಿಗೆ ನೀವು ನಿಜವಾಗ್ಲೂ ಬರಬೇಕು, ಆವಾಗಲೇ ನಿಮಗೆ ಒಂಥರ ಥ್ರಿಲ್ ಅನ್ಸೋದು. ಬರೀ ಈ ವಿಡಿಯೋನಲ್ಲಿ ಬರೀ 2-3 ದೇವಸ್ಥಾನ ಒಂದು ಬಾವಿ ನೋಡಿದ್ರೆ ಏನೂ ಅನ್ಸಲ್ಲ. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ. ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 4-5 ದಿನದ ಟ್ರಿಪ್ ಗ್ಯಾರಂಟಿ ಮಾಡ್ತೀನಿ ನಾನು. ಅಂದರೆ ಲಕ್ಕುಂಡಿ ಅಂತ ನಾವೇನೀಗ ಕರೀತಾ ಇದ್ದೀವಿ, ಇದನ್ನು ಶಾಸನಗಳಲ್ಲಿ ಲೊಕ್ಕಿಗುಂಡಿ ಅಂತ ಕರೀತಾ ಇದ್ರು. ವಿಶೇಷವಾಗಿ ಈ ಊರಿನಲ್ಲಿ ಹುಟ್ಟಿದಂತಹ ಅನೇಕ ವೀರರು, ಪರಾಕ್ರಮಿಗಳು ನಮ್ಮ ಹೊಯ್ಸಳ ನಾಡಿಗೆ ಬಂದು ಅಲ್ಲಿ ಹೊಯ್ಸಳ ಸಾಮ್ರಾಜ್ಯದಲ್ಲಿ ದಂಡನಾಯಕರಾಗಿ, ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿರೋದನ್ನು ನಾವು ನೋಡ್ತೀವಿ. ಮಿಷನರಿ ಇಲ್ಲದೆ ಬರೀ ಕೈಗಳಿಂದ ಈ ರೀತಿಯಾದ ಒಂದು ಕೆತ್ತನೆಯನ್ನು ಮಾಡೋಕ್ಕೆ ಸಾಧ್ಯವಾ ಅಂತ ನಾವು ಇಲ್ಲಿ ಬಂದರೆ ಸಾಕು, ನಮಗೆ ಎಲ್ಲವನ್ನು ಮರೆತು ಬಿಡ್ತೀವಿ. ಅಷ್ಟು ಇನ್ಫ್ಲೂಯೆನ್ಸ್ ಮಾಡುವಂಥ ಒಂದು ಆರ್ಕಿಟೆಕ್ಚರ್ ಈ ಒಂದು ಬ್ರಹ್ಮಜಿನಾಲಯ. ಇಲ್ಲಿ ಮಿರರ್ ಫಿನಿಶಿಂಗ್ ಕಂಬ ಇದೆ. ಕರ್ನಾಟಕದಲ್ಲಿ ಸಾವಿರಾರು ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಅವುಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ನಮಗೆ ಬೇಲೂರು, ಹಳೇಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿ, ಈ ರೀತಿಯಾಗಿ ಹೇಳ್ತಾ ಹೋದರೆ ಒಂದು ದಿನ ಸಾಕಾಗೋದಿಲ್ಲ ನಮಗೆ. ಇವುಗಳ ಸಾಲಿಗೆ ಸೇರ್ತಾ ಇರುವಂಥ ಮತ್ತೊಂದು ಪ್ರಮುಖವಾದ ಸ್ಥಳ, ಇತ್ತೀಚೆಗೆ ತುಂಬ ಪ್ರಸಿದ್ಧಿಯನ್ನು ಪಡೆದಂತಹ ಸ್ಥಳ, ಗದಗ ಜಿಲ್ಲೆಯ ಲಕ್ಕುಂಡಿ. ಎಸ್, ನೀವು ಇತ್ತೀಚೆಗೆ ನ್ಯೂಸ್ ಪೇಪರು ಮತ್ತು TV ನ್ಯೂಸಲ್ಲಿ ತುಂಬ ನೋಡಿರ್ತೀರ. ಲಕ್ಕುಂಡಿನಲ್ಲಿ ನಿಧಿ ಸಿಕ್ತು ಅಂತ ತುಂಬಾ ಸುದ್ದಿ ಆಗಿತ್ತು. ಅದು ಬರೀ ಕರ್ನಾಟಕ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ಸುದ್ದಿ ಆಗಿತ್ತು. ಅಂಥ ಒಂದು ಊರು ಲಕ್ಕುಂಡಿ. ಚಾಲುಕ್ಯ ಮತ್ತು ಹೊಯ್ಸಳರ ಕಾಲಕ್ಕೆ ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂತಹ ಒಂದು ಊರು ಲಕ್ಕುಂಡಿ. ಈ ಊರಿನಲ್ಲಿ ಎಷ್ಟು ದೇವಸ್ಥಾನ, ಎಷ್ಟು ಕಲ್ಯಾಣಿಗಳಿದ್ದಾವೆ ಅಂತ ಹೇಳಿದ್ರೆ ಒಂದು ವಾರ ಸಾಕಾಗೋದಿಲ್ಲ ನಮಗೆ. ಅಷ್ಟೊಂದು ಐತಿಹಾಸಿಕವಾಗಿ ಪ್ರಸಿದ್ಧವಾದಂಥ ಒಂದು ಊರಿದು. ಇಂಥ ಒಂದು ಊರಿನಲ್ಲಿ ತುಂಬ ವಿಶೇಷವಾಗಿರುವಂಥ ಶಿಲ್ಪಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಈಗ ನೀವು ನೋಡ್ತಿದ್ದೀರಾ, ಲಕ್ಕುಂಡಿ ಇತಿಹಾಸ ಒಂದು ಹೆರಿಟೇಜ್ ಸೆಂಟರ್ ಅಂತ ಮಾಡಿದ್ದಾರೆ. ಈ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನೂರಾರು ಶಿಲ್ಪಗಳನ್ನು, ವೀರಗಲ್ಲುಗಳನ್ನು, ಶಾಸನಗಳನ್ನು ಇಲ್ಲಿ ಒಂದು ಮ್ಯೂಸಿಯಂ ಥರ ಮಾಡಿ ಸಂರಕ್ಷಣೆಯನ್ನು ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಈ ಊರಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ, ಎಷ್ಟು ಕಲ್ಯಾಣಿಗಳು, ಅಂದರೆ ಇಲ್ಲಿ ಸ್ಥಳೀಯವಾಗಿ ಬಾವಿಗಳು ಅಂತ ಕರೀತಾರೆ. ತುಂಬ ಸುಂದರವಾಗಿರುವಂಥ ಹೆರಿಟೇಜು ಈ ಒಂದು ಊರಿನಲ್ಲಿದೆ. ಕರ್ನಾಟಕದ ಇತಿಹಾಸವನ್ನು ನೋಡಿದ್ರೆ ಸುಮಾರು 6ನೇ ಶತಮಾನದಲ್ಲಿ ನಮಗೆ ಬಾದಾಮಿ ಚಾಲುಕ್ಯರು ಆಳ್ವಿಕೆಯನ್ನು ನಡೆಸಿರೋದು ಗೊತ್ತಾಗುತ್ತೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಈ ಸ್ಥಳಗಳಲ್ಲಿರುವಂತಹ ಗುಹಾಂತರ ದೇವಾಲಯಗಳು ಎಷ್ಟೊಂದು ಇದಾವೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಹೋದ್ರೆ ಸ್ವರ್ಗವೇ ಕಣ್ಮುಂದೆ ಇರೋ ಥರ ಅನಿಸುತ್ತೆ. ಬಾದಾಮಿ ಚಾಲುಕ್ಯರ ನಂತರ ಸುಮಾರು 12-13ನೇ ಶತಮಾನಕ್ಕೆ ಈ ಭಾಗದಲ್ಲಿ ಕಲ್ಯಾಣದ ಚಾಲುಕ್ಯರು ಆಳ್ವಿಕೆಯನ್ನು ಶುರು ಮಾಡ್ತಾರೆ. ಕಲ್ಯಾಣದ ಚಾಲುಕ್ಯರ ಒಂದು ಶಿಲ್ಪಕಲೆ ಏನಿದೆ ಅದು ಜಗತ್ ಪ್ರಸಿದ್ಧವಾದಂತಹ. ಈ ಕಲ್ಯಾಣ ಚಾಲುಕ್ಯರ ಶಿಲ್ಪಕಲೆ ನಮ್ಮ ದಕ್ಷಿಣ ಕರ್ನಾಟಕದ, ಅಂದರೆ ಹಾಸನ ಭಾಗದಲ್ಲಿರುವಂಥ ಹೊಯ್ಸಳರ ಒಂದು ಶಿಲ್ಪಕಲೆಗೆ ಒಂದು ಮೂಲ ಅಂತ ಹೇಳ್ಬೋದು. ಆ ಒಂದು ಇನ್ಫ್ಲೂಯೆನ್ಸ್ನಿಂದ ನಮಗೆ ದಕ್ಷಿಣದಲ್ಲಿ ಬೇಲೂರು, ಹಳೇಬೀಡು, ಸೋಮನಾಥಪುರ ಅಂತಹ ದೇವಸ್ಥಾನಗಳು ನಿರ್ಮಾಣ ಆಗೋದಕ್ಕೆ ಸಾಧ್ಯವಾಯಿತು. ಈ ಒಂದು ಊರಿನಲ್ಲಿ ನೂರಾರು ದೇವಸ್ಥಾನಗಳು, ಕಲ್ಯಾಣಿಗಳು ನಿರ್ಮಾಣ ಆಗಿದ್ದಾವೆ. ಆದರೆ ಇವತ್ತು ನಮಗೆ ಉಳ್ಕೊಂಡಿರೋದು ಸ್ವಲ್ಪ ಮಾತ್ರ. ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಇಲ್ಲಿನ ಎಷ್ಟೋ ಸ್ಮಾರಕಗಳು ಮಣ್ಣಲ್ಲಿ ಮುಚ್ಚೋಗಿದ್ದಾವೆ. ಅದನ್ನೆಲ್ಲ ಹೊರಗಡೆ ತೆಗೆದು ಎಕ್ಸ್ಕವೇಷನ್ ಮಾಡಿ ಅವುಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸ ಇವತ್ತಿಗೂ ನಿರಂತರವಾಗಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಇಲಾಖೆಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ನೋಡಪ್ಪ, ಇವತ್ತು ಮೇ 2ನೇ ತಾರೀಕು ತುಂಬ ವಿಶೇಷವಾದ ದಿನ. ನೋಡಿ, ಇವತ್ತು ಗದಗ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಪುರಾತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಗದಗ್ ಇವರುಗಳ ಸಹಯೋಗದಲ್ಲಿ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ದಶ ದೇವಾಲಯ ಮತ್ತು ದಶ ಬಾವಿಗಳ ಅನಾವರಣ ಮತ್ತು ಪ್ರಾಚ್ಯ ಅನ್ವೇಷಣೆಯ ಸಪ್ತಾಹ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಅಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನಮ್ಮ ಪ್ರವಾಸೋದ್ಯಮ ಸಚಿವರಾದಂತಹ ಶ್ರೀ H.K. ಪಾಟೀಲರು ಕೂಡ ಆಗಮಿಸ್ತಾ ಇದ್ದಾರೆ. ಅಂತ ಒಂದು ಸುದಿನ ಇವತ್ತು. ಇದರ ಮುಖ್ಯ ಉದ್ದೇಶ, ನಮಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಇರುವಂಥ ಎಷ್ಟೋ ಸ್ಥಳಗಳು ಇವತ್ತು ಪ್ರವಾಸೋದ್ಯಮ ಒಂದು ಇದರಲ್ಲಿ ಗುರುತಿಸ್ಕೊಂಡಿದ್ದಾವೆ. ಆದರೆ ಲಕ್ಕುಂಡಿನಲ್ಲಿರುವಂಥ ದೇವಸ್ಥಾನಗಳು, ಈ ಬಾವಿಗಳು ಹೆಚ್ಚಾಗಿ ಜನರಿಗೆ ಪರಿಚಯ ಇಲ್ಲ. ನೋಡಿ, ಹಂಪಿ, ಇಲ್ಲಿಂದ ಹತ್ತಿರ ಇರುವಂಥ ಹಂಪಿಗೆ ವಿದೇಶಗಳಿಂದ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ. ದಿನನಿತ್ಯ ಅಲ್ಲಿ ಜನಜಂಗುಳಿ ಇರುತ್ತೆ. ಆದರೆ ಅಲ್ಲಿಗೆ ಹತ್ತಿರ ಇರುವಂಥ ಒಂದು ಲಕ್ಕುಂಡಿಗೆ ಯಾರೂ ಬರೋದಿಲ್ಲ. ನೋಡಿ, ಇಲ್ಲಿ ನಿಧಿ ಸಿಕ್ಕಿದ ನಂತರ ಸ್ವಲ್ಪ ಹೆಚ್ಚಿನ ಪ್ರಚಾರ ಸಿಕ್ಕಿದ್ರಿಂದಾಗಿ ಕೆಲವು ವಿದೇಶಿಗರು ಹಂಪಿಗೆ ಬಂದಂಥವರು ಇಲ್ಲಿಗೂ ಕೂಡ ಬರೋದಕ್ಕೆ ಶುರು ಮಾಡಿದ್ದಾರೆ. ಸೊ ಅಂತ ಈ ರೀತಿ ಪ್ರಚಾರ ಸಿಕ್ಕಾಗ ಮಾತ್ರ ನಮ್ಮ ಒಂದು ಐತಿಹಾಸಿಕ ಸ್ಥಳಗಳು ಜನಕ್ಕೆ ಗೊತ್ತಾಗುತ್ತೆ. ಆ ಮೂಲಕ ಜನ ಇಲ್ಲಿಗೂ ಕೂಡ ಒಂದು ಭೇಟಿ ಕೊಡುವಂಥ ಒಂದು
ಕೆಲಸವನ್ನ ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಪ್ರಚಾರದ ಮೂಲಕ ಒಂದು ಟೂರಿಸಂ ಅಭಿವೃದ್ಧಿಗೋಸ್ಕರ ಲಕ್ಕುಂಡಿಯ ದೇವಸ್ಥಾನಗಳು ಮತ್ತು ಬಾವಿಗಳನ್ನ ಹೆಚ್ಚಾಗಿ ಪ್ರಚಾರ ಮಾಡೋದ್ರ ಮೂಲಕ ನಮ್ಮ ಜನಕ್ಕೆ, ನಮ್ಮ ಬರೀ ಈ ಗದಗ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ, ಇಡೀ ಭಾರತದಲ್ಲಿ ಲಕ್ಕುಂಡಿಯ ಒಂದು ಮಹತ್ವ ಗೊತ್ತಾಗಬೇಕು. ಇಲ್ಲಿರುವಂಥ ದೇವಸ್ಥಾನಗಳು, ಪ್ರಾಚ್ಯ ವಸ್ತುಗಳು, ಅವಶೇಷಗಳು, ಶಾಸನಗಳು, ವೀರಗಲ್ಲುಗಳು, ಶಿಲ್ಪಗಳು ಎಷ್ಟೊಂದು ಇದಾವೆ. ಇಲ್ಲಿ ಇಡೀ ಊರೇ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇಂಥ ಒಂದು ಸ್ಥಳ ಅಭಿವೃದ್ಧಿ ಆಗ್ತಾ ಇದೆ. ಇದು ಹೆಚ್ಚಿನ ಜನರಿಗೆ ಗೊತ್ತಾಗಬೇಕು, ಒಂದು ಟೂರಿಸಂ ಸ್ಪಾಟ್ ಅಂತ ಆಗಬೇಕು. ಅದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿದೆ. ಫ್ರೆಂಡ್ಸ್, ನಿಮಗೆ ಈ ಲಕ್ಕುಂಡಿ ಅನ್ನೋದು ನಮಗೆ ನೂರಾರು ಶಾಸನಗಳಲ್ಲಿ ಗೊತ್ತಾಗುತ್ತೆ. ಅಂದರೆ ಲಕ್ಕುಂಡಿ ಅಂತ ನಾವೇನೀಗ ಕರೀತಾ ಇದ್ದೀವಿ, ಇದನ್ನ ಶಾಸನಗಳಲ್ಲಿ ಲೊಕ್ಕಿಗುಂಡಿ ಅಂತ ಕರೀತಾ ಇದ್ರು. ವಿಶೇಷವಾಗಿ ಈ ಊರಿನಲ್ಲಿ ಹುಟ್ಟಿದಂತಹ ಅನೇಕ ವೀರರು, ಪರಾಕ್ರಮಿಗಳು ನಮ್ಮ ಹೊಯ್ಸಳ ನಾಡಿಗೆ ಬಂದು ಅಲ್ಲಿ ಹೊಯ್ಸಳ ಸಾಮ್ರಾಜ್ಯದಲ್ಲಿ ದಂಡನಾಯಕರಾಗಿ, ಪ್ರಧಾನ ಮಂತ್ರಿಗಳಾಗಿ ಕೆಲಸ ಮಾಡಿರೋದನ್ನ ನಾವು ನೋಡ್ತೀವಿ. ಈ ಒಂದು ಲಕ್ಕುಂಡಿಯ ಉಲ್ಲೇಖ ನೂರಾರು ಶಾಸನಗಳಲ್ಲಿ ನಮಗೆ ಕಾಣುತ್ತೆ. ಇಂಥ ಒಂದು ಲಕ್ಕುಂಡಿ ಚಾಲುಕ್ಯರ ಕಾಲಕ್ಕೆ ಬಹುದೊಡ್ಡ ಜೈನ ಕೇಂದ್ರ ಆಗಿತ್ತು. ಹಾಗೆ ಹಿಂದೂ ದೇವಾಲಯಗಳ ಒಂದು ನಿರ್ಮಾಣ ಕೂಡ ಇಲ್ಲಿ ಆಯಿತು. ಈ ಒಂದು ಲಕ್ಕುಂಡಿಯ ಪಾರಂಪರಿಕ ಹೆರಿಟೇಜ್ ಸೆಂಟರ್ ಏನಿದೆ, ಇದ್ರ ಹಿಂಭಾಗಕ್ಕೆ ಅದ್ಭುತವಾಗಿರುವಂಥ ಒಂದು ಸ್ಮಾರಕ ಇದೆ. ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ಲಕ್ಕುಂಡಿ ಒಂದು ಕಾಲಕ್ಕೆ ಇಡೀ ದಕ್ಷಿಣ ಭಾರತದಲ್ಲಿಯೇ ನಾಣ್ಯಗಳನ್ನ ಟಂಕಿಸುವ ಒಂದು ಪ್ರಮುಖವಾದ ಕೇಂದ್ರವಾಗಿತ್ತು ಅಂತ ನಮಗೆ ಇಲ್ಲಿನ ಶಾಸನಗಳಿಂದ ಗೊತ್ತಾಗುತ್ತೆ. ಸೊ ಇಂಥ ಲಕ್ಕುಂಡಿಯಲ್ಲಿ ತುಂಬಾ ಪ್ರಮುಖವಾದ ಮತ್ತು ಮೇಜರ್ ಟೆಂಪಲ್ ಅಂತ ನಾವೇನು ಹೇಳ್ತೀವಿ, ಅದು ಲಕ್ಕುಂಡಿಯ ಬ್ರಹ್ಮಜಿನಾಲಯ ಅಂತ. ನೋಡಿ, ನಮಗೆ ಇಲ್ಲಿ ನಿಂತ್ಕೊಂಡ್ರೆ, ಊರಿಗೆ ಬಂದರೆ ಎಲ್ಲಿ ನೋಡಿದ್ರು ದೇವಸ್ಥಾನಗಳು, ಎಲ್ಲಿ ನೋಡಿದ್ರು ಅವಶೇಷಗಳು, ಶಾಸನಗಳೆಲ್ಲ ಕಾಣಿಸ್ತವೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಇದು ಲಕ್ಕುಂಡಿಯ ಬ್ರಹ್ಮಜಿನಾಲಯ. ಅಂದರೆ ತುಂಬ ವೆಲ್ ಮೇಂಟೈನ್ಡ್ ಒಂದು ಸ್ಮಾರಕ ಅಂತಲೇ ಹೇಳ್ಬಹುದು. ತುಂಬ ಅದ್ಭುತವಾದ ವಾಸ್ತುಶೈಲಿ ಮತ್ತು ಶಿಲ್ಪಕಲೆಯನ್ನು ಹೊಂದಿರುವಂಥ ಒಂದು ಜಿನಾಲಯ. ಹತ್ರ ಹೋಗಿ ನೋಡೋಣ. ನೋಡಿ, ನಾವು ಒಳಗಡೆ ಹೋಗ್ತಾ ಇದ್ದಾಗೆ ನಮಗಿಲ್ಲಿ ಶಿಲ್ಪಗಳನ್ನು, ಅಂದರೆ ಈ ಕಂಬಗಳನ್ನು, ಅಂದರೆ ಇದೆಲ್ಲ ಒಂದು ಕಾಲಕ್ಕೆ ದೇವಸ್ಥಾನದ ಒಂದು ಭಾಗವಾಗಿದ್ದಂತಹ ಕಂಬಗಳು. ಸೊ ಈಗ ಭಗ್ನ ಆಗಿದ್ರಿಂದಾಗಿ ಇಲ್ಲಿ ತುಂಬ ಅಲಂಕಾರಿಕವಾಗಿ ಜೋಡಿಸಿದ್ದಾರೆ. ನೋಡಿ, ನಾವು ಇಲ್ಲಿಂದ ನೋಡಿದ್ರೆ ನಮಗೆ ಇಡೀ ಒಂದು ಬಸದಿಯ ಒಂದು ಸ್ಟ್ರಕ್ಚರ್ ಕಾಣುತ್ತೆ. ಇದು ಓಪನ್ ಮಂಟಪ. ಇದು ಅಂದರೆ ನಮಗೆ ಗೋಡೆ ಇಲ್ಲದೆ ಇರೋಂಥ ಒಂದು ಓಪನ್ ಹಾಲ್ ಅಂತ ಹೇಳ್ಬೋದು. ಇದರಲ್ಲಿರುವಂಥ ಒಂದು ಪ್ರತಿಯೊಂದು ಕಂಬ ಕೂಡ ಒಂದೊಂದು ಕತೆ ಹೇಳುತ್ತೆ. ಅಷ್ಟು ಅದ್ಭುತವಾಗಿ ಸೂಕ್ಷ್ಮವಾದ ಕೆತ್ತನೆಗಳಿಂದ ಮಾಡಿರುವಂಥ ಕಲೆ ಇಲ್ಲಿದೆ. ಬರೀ ಇದಷ್ಟೇ ಅಲ್ಲ, ಇಡೀ ಲಕ್ಕುಂಡಿನಲ್ಲಿರುವಂಥ ದೇವಸ್ಥಾನಗಳನ್ನ ನೀವು ನೋಡಬೇಕು ಅಂದರೆ ಒಂದು ದಿನ ಅಲ್ಲ, ಒಂದು ವಾರದ ಪ್ರವಾಸ ಬರಬೇಕು. ಇನ್ ಡೀಟೇಲ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ನೀವು ಮಾತ್ರ ಅಲ್ಲ, ನಿಮ್ಮ ಮಕ್ಕಳನ್ನ ಸ್ಪೆಷಲ್ ಆಗಿ ಇಲ್ಲಿ ಕರ್ಕೊಂಬರ್ಬೇಕು. ಅವ್ರಿಗೆ ನಮ್ಮ ಇತಿಹಾಸ ಗೊತ್ತಾಗಬೇಕು. ಬನ್ನಿ. ಚಾಲುಕ್ಯ ಶಿಲ್ಪಕಲೆ ಮತ್ತು ಅವರ ಕಾಲದ ಕುಸುರಿ ಕೆತ್ತನೆಗಳನ್ನು ನೋಡಬೇಕಂದ್ರೆ ನಾವು ಈ ಭಾಗಕ್ಕೆ ಬರಬೇಕು. ಇಲ್ಲಿ ಪಕ್ಕದಲ್ಲಿರುವಂತಹ ಇಟಿಗೆಯ ದೇವಾಲಯಗಳ ಚಕ್ರವರ್ತಿ ಅಂತ ಅದನ್ನ ಕರೀತಾರೆ. ಅದ್ಭುತವಾಗಿರುವಂಥ ಒಂದು ದೇವಾಲಯ ಅದು. ಅಷ್ಟೇ ಸುಂದರವಾಗಿರುವಂಥ ಈ ದೇವಸ್ಥಾನ ಇದು ಬ್ರಹ್ಮಜಿನಾಲಯ, ಜೈನರ ಬಸದಿ. ನಮಗೆ ಈ ಹೊಯ್ಸಳ ಮತ್ತು ಚಾಲುಕ್ಯರ ಕಾಲದ ದೇವಸ್ಥಾನಗಳಲ್ಲಿ ಪ್ರಮುಖವಾದ ಆಕರ್ಷಣೆ ಕಂಬಗಳು. ಅದರ ನಂತರ ನಮಗೆ ಇದು ಬಾಗಿಲುವಾಡ ಅಂತ ಕರಿತೀವಿ. ಈ ಬಾಗಿಲುವಾಡವನ್ನ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿರ್ತಾರೆ ಅಂತ ಹೇಳಿದ್ರೆ ಕಾಂಪಿಟಿಷನ್ ಮೇಲೆ ಕೆತ್ತನೆ ಮಾಡ್ತಿದ್ರು. ಆ ರೀತಿಯಾಗಿ ಮಾಡಿರುವಂಥ ಒಂದು ಬಾಗಿಲುವಾಡ ನಮಗೆ ಈ ಒಂದು ಜೈನ ಬಸದಿಯಲ್ಲಿದೆ. ಸೊ ನೋಡಿ, ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿರೋ ಅಂತ ಹೇಳಿದ್ರೆ, ಇಲ್ಲಿ ನೃತ್ಯ ಮಾಡ್ತಾ ಇರುವಂಥ, ನೃತ್ಯ ಭಂಗಿನಲ್ಲಿರುವಂಥ ಸಣ್ಣ ಸಣ್ಣ ಶಿಲ್ಪಗಳನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಅಲಂಕಾರಿಕವಾಗಿ ಸಿಂಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಮತ್ತು ಇಲ್ಲಿ ಈ ಭಾಗದಲ್ಲಿ ಕೂಡ ನಾವು ಸೂಕ್ಷ್ಮವಾದ ಕೆತ್ತನೆಗಳನ್ನು ನೋಡಬಹುದು. ಸೊ ಒಳಭಾಗದಲ್ಲಿ ನಮಗೆ ಈ ಲೇತ್ ಟೆಕ್ನಾಲಜಿ ಬಳಸಿ ಮಾಡಿರುವಂಥ ಒಂದು ಕಂಬಗಳನ್ನು ಕೂಡ ನಾವು ನೋಡಬಹುದು. ಸೊ ಒಳಗಡೆ ಬಂದು ನೋಡಿದ್ರೆ ಸೊ ಇಲ್ಲಿಂದ ಈ ಥರ ಕಾಣುತ್ತೆ. ನೋಡಿ, ಹೊರಭಾಗಕ್ಕೆ ಒಂದು ಬ್ರಹ್ಮಜಿನಾಲಯ ನೋಡಿ ಈ ರೀತಿಯಾಗಿ ಕಾಣುತ್ತೆ. ನೋಡಿ ಎಷ್ಟು ಗ್ರ್ಯಾಂಡ್ ಸ್ಟ್ರಕ್ಚರ್ ಇದೆ ಅಂತ ಹೇಳಿದ್ರೆ, ಸುಮಾರು 800-900 ವರ್ಷಗಳ ಹಿಂದೆ ಕಟ್ಟಿರುವಂಥದ್ದು ಇವಾಗಲೂ ಕೂಡ ಎಷ್ಟು ಇಂಟ್ಯಾಕ್ಟ್ ಆಗಿದೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಬಂದರೆ ಸಾಕು ನಮಗೆ ಎಲ್ಲವನ್ನು ಮರೆತು ಬಿಡ್ತೀವಿ. ಅಷ್ಟು ಇನ್ಫ್ಲೂಯೆನ್ಸ್ ಮಾಡುವಂಥ ಒಂದು ಆರ್ಕಿಟೆಕ್ಚರ್ ಈ ಒಂದು ಬ್ರಹ್ಮಜಿನಾಲಯ. ನಾವು ಲಕ್ಕುಂಡಿ ಊರೊಳಗಡೆ ಬಂದಿದ್ದೀವಿ. ಈಗ ಇಲ್ಲಿ ಒಂದು ಕೆರೆ ಪಕ್ಕದಲ್ಲಿ ನನ್ನೇಶ್ವರ ಅಂತ ಒಂದು ದೇವಸ್ಥಾನ, ಈಗ ನಾನು ಹಿಂಭಾಗದಲ್ಲಿ ನೋಡ್ತಿದ್ರಲ್ಲ ನೋಡಿ, ಇದು ನನ್ನೇಶ್ವರ ದೇವಸ್ಥಾನ. ಇದು ಕೂಡ ಸಂಪೂರ್ಣವಾಗಿ ಚಾಲುಕ್ಯ ಶೈಲಿನಲ್ಲಿ ನಿರ್ಮಾಣ ಆಗಿರುವಂಥ ಒಂದು ದೇವಸ್ಥಾನ. ಇದರ ವಿಶೇಷ ಏನಪ್ಪಾ ಅಂದರೆ, ಮೇಲ್ಭಾಗದಲ್ಲಿ ನಮಗೆ ಕಲಶ ಕಾಣಿಸ್ತಿದೆ, ಅಂದರೆ ಸುಸ್ಥಿತಿನಲ್ಲಿರುವಂಥದ್ದು. ಅದರ ನಂತರ ನಮಗೆ ಆ ಶಿಖರ ನೋಡಿ, ನಮಗೆ ಈ ಸ್ಟೈಲೇ ಒಂಥರ ಡಿಫ್ರೆಂಟ್ ಆಗಿದೆ. ನಾನು ಹೇಳೋದೇನು ಅಂದರೆ, ಈ ಆರ್ಕಿಟೆಕ್ಚರ್ ಮತ್ತು ಶಿಲ್ಪಕಲೆ ಇದನ್ನು ಹೆಚ್ಚಾಗಿ ಅಭ್ಯಾಸ ಮಾಡಬೇಕು ಅಂತಿದ್ರೆ, ಇಲ್ಲ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋರು ಈ ಒಂದು ಲಕ್ಕುಂಡಿ ಗ್ರಾಮಕ್ಕೆ ಬರಬೇಕು. ಯಾಕಂದರೆ ಇಲ್ಲಿ ಒಂದು ದೇವಸ್ಥಾನ ಇನ್ನೊಂದು ದೇವಸ್ಥಾನ ಥರ ಇಲ್ಲ, ಒಂದು ಶಿಲ್ಪ ಇನ್ನೊಂದು ಶಿಲ್ಪ ಥರ ಇಲ್ಲ. ಅಷ್ಟು ಡಿಫ್ರೆಂಟಾಗಿ ಯೂನಿಕ್ ಆಗಿ ಇರುವಂಥ ಒಂದು ಸ್ಥಳ ಈ ಒಂದು ಲಕ್ಕುಂಡಿ.
ಚಾಲುಕ್ಯರ ಕಾಲದ ದೇವಾಲಯಗಳಲ್ಲಿ ಈ ದ್ವಾರಬಂಧ ಅಂದರೆ ಬಾಗಿಲುವಾಡವನ್ನು ನೋಡೋದೇ ಒಂಥರ ಖುಷಿ ಆಗುತ್ತೆ. ಎಷ್ಟು ನೀಟಾಗಿ ಎಷ್ಟು ಸೂಕ್ಷ್ಮವಾದ ಕೆತ್ತನೆಗಳಿಂದ ಕುಸುರಿ ಕಲೆಯಿಂದ ಈ ಬಾಗಿಲುವಾಡವನ್ನು ಅಲಂಕರಣ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಇದೆಲ್ಲ ಮಿಷಿನರಿ ಇಲ್ಲದೆ ಬರೀ ಕೈಗಳಿಂದ ಈ ರೀತಿಯಾದ ಒಂದು ಕೆತ್ತನೆಯನ್ನು ಮಾಡೋಕ್ಕೆ ಸಾಧ್ಯವಾ ಅಂತ. ಅದನ್ನು ಸಾಧ್ಯವಾಗಿಸಿರೋದು ನಮ್ಮ ಚಾಲುಕ್ಯ ಮತ್ತು ಹೊಯ್ಸಳ ಶಿಲ್ಪಿಗಳು. ದೇವಸ್ಥಾನಗಳು ಅಲ್ಲದೇನೆ ಬಾವಿಗಳು ಅಂತ ಕರೆಯೋ ಬಾವಿಗಳಿದ್ದಾವೆ. ಅಂದರೆ ಬಾವಿ ಅಂದರೆ ನಮ್ಮ ಬೆಂಗಳೂರು ಕಡೆ ಇರೋ ಸರ್ಕಲ್ ಶೇಪಲ್ಲಿರೋ ಬಾವಿಗಳಲ್ಲ. ಇಲ್ಲಿ ಬಾವಿ ಅಂದರೆ ಕಲ್ಯಾಣಿ ಅಂತ ಅರ್ಥ. ನೋಡಿ ಲಕ್ಕುಂಡಿನಲ್ಲಿ 101 ದೇವಸ್ಥಾನಗಳು 101 ಬಾವಿಗಳಿದ್ವು ಅಂತ ಇಲ್ಲಿನ ಜನ ಹೇಳ್ತಾರೆ. ಅಂದರೆ ಒಂದೊಂದು ಎಕ್ಸ್ಕವೇಷನ್ ಮಾಡ್ತಾ ಇದ್ರೆ ಅದು ಸಿಗ್ಬೋದೇನೋ. ಸೊ ಅಂಥ ಒಂದು ಬಾವಿ ನಾವಿಲ್ಲಿ ಬಂದಿದ್ದೀವಿ ನೋಡಿ. ಇದು ಮುಸುಕಿನ ಬಾವಿ ಅಂತ ಕರೀತಾರೆ. ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ಪ್ಲಸ್ ಅದ್ರ ಮುಂದ್ಗಡೆ ಒಂದು ಕಲ್ಯಾಣಿ ಕೂಡ ಇದೆ. ತುಂಬ ವಂಡರ್ಫುಲ್ ಆಗಿರುವಂಥ ಒಂದು ಕಲ್ಯಾಣಿ. ಇದೇ ಥರದ ಒಂದು ಕಲ್ಯಾಣಿ ನಮಗೆ ಹಳೇಬೀಡು ಪಕ್ಕ ಹುಲಿಕೆರೆ ಅಂತಿದೆ. ಆ ಹುಲಿಕೆರೆ ಹತ್ರ ಕೂಡ ಇದೇ ಥರದ ಒಂದು ಕಲ್ಯಾಣಿ ಇದೆ. ತುಂಬ ವಂಡರ್ಫುಲ್ ಬ್ಯೂಟಿಫುಲ್ ಆಗಿರುವಂಥದ್ದು. ಸೊ ಮತ್ತು ಇದು ತುಂಬ ವೆಲ್ ಮೇಂಟೈನ್ಡ್ ಬಾವಿ ಅಂತ ಹೇಳ್ಬೋದು. ಈ ಕಲ್ಯಾಣಿ ಮುಂದೆ ಇರೋ ದೇವಸ್ಥಾನ ಮಣಗೇಶ್ವರ ಅಂತ, ತುಂಬ ವಿಚಿತ್ರವಾಗಿದೆ ಹೆಸರು. ಸೊ ಈ ದೇವಸ್ಥಾನದ ಕಂಬಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದೆಲ್ಲ ಲೇತ್ ಮಿಷಿನಲ್ಲಿ ಮಾಡಿರುವಂಥದ್ದು. ಎಷ್ಟು ಸ್ಲಿಮ್ ಆಗಿದ್ದಾವೆ, ಎಷ್ಟು ಸೂಕ್ಷ್ಮವಾಗಿ ಇದನ್ನು ಹುಷಾರಾಗಿ ಮಾಡಬೇಕು. ಇಲ್ಲ ಸ್ವಲ್ಪ ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಟ್ ಆಗಿಬಿಡ್ತವೆ, ಅಷ್ಟು ಸ್ಲಿಮ್ ಆಗಿದ್ದಾವೆ ಈ ಕಂಬಗಳು. ಸೊ ಇಲ್ಲಿ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿರೋ ಕಂಬ ಇದೆ. ಇಲ್ಲಿ ಮಿರರ್ ಫಿನಿಶಿಂಗ್ ಕಂಬ ಇದೆ. ಇಲ್ಲಿ ನೋಡ್ತಿದ್ದಾರೆ ನಮ್ಮ ಮುಖ ಕಾಣುತ್ತೆ, ಅಷ್ಟು ಮಿರರ್ ಫಿನಿಶಿಂಗ್ ಇದೆ. ಮತ್ತು ಮೇಲೆ ರಿಂಗ್ಸು ಮೇಲ್ಭಾಗ. ಸೊ ಇದು ನವರಂಗ ಆ್ಯಕ್ಚುಲಿ. ಸೊ ನವರಂಗದಲ್ಲಿ ಕೂಡ ನಮ್ಗೆ ಈ ಕಡೆ ಒಂದು ಗರ್ಭಗುಡಿ, ಇದ್ರ ಭಾಗದಲ್ಲಿ ಒಂದು ಗರ್ಭಗುಡಿ. ಈ ಲಕ್ಕುಂಡಿಯ ವಿಶೇಷ ಏನು ಅಂದರೆ ದೇವಸ್ಥಾನಗಳ ವಿಶೇಷ ಇಲ್ಲಿನ ಬಾಗಿಲುವಾಡ ಮತ್ತು ಜಾಲಂಧ್ರ. ನೋಡಿ ಈ ದೇವಸ್ಥಾನದಲ್ಲಿ ಜಾಲಂಧ್ರ ತುಂಬ ಚೆನ್ನಾಗಿದೆ ನೋಡಿ. ಪುಷ್ಪಗಳ ಅಲಂಕಾರ, ಪುಷ್ಪಗಳ ಕೆತ್ತನೆ ಇರುವಂಥ ಒಂದು ಜಾಲಂಧ್ರ ಇಲ್ಲಿದೆ ನೋಡಿ. ಈ ಕಲ್ಯಾಣಿ ನೀರು ಈ ಲೆವೆಲಲ್ಲಿದ್ದರೆ ಮಾತ್ರ ತುಂಬ ಸುಂದರವಾಗಿ ಕಾಣೋದು. ಪೂರ್ತಿ ತುಂಬ ಇದ್ರೂ ಚೆನ್ನಾಗಿ ಕಾಣಲ್ಲ, ಪೂರ್ತಿ ಖಾಲಿ ಆದರೂ ಚೆನ್ನಾಗಿ ಕಾಣಲ್ಲ. ಒಂದು ಲೆವೆಲ್ವರೆಗೂ ಇದ್ದಾಗ ಮಟ್ ಪ್ಲಸ್ ಅಗ್ಗಿ ನೀರು ಹಸಿರು ಬಣ್ಣಕ್ಕೆ ತಿರುಗಿದಾಗ ಮಾತ್ರ ನಮಗೆ ಈ ಒಂದು ಕಲ್ಯಾಣಿಯ ಸೌಂದರ್ಯ ತುಂಬ ಚೆನ್ನಾಗಿ ಕಾಣುತ್ತೆ. ಸೇಮ್ ಇದೇ ಥರ ಹಳೇಬೀಡಿನ ಕಲ್ಯಾಣಿ ಥರನೇ ನೋಡಿ. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಳಭಾಗದಲ್ಲಿ ಸಣ್ಣ ಸಣ್ಣ ಮಂಟಪಗಳಿದ್ದಾವೆ. ಈ ವಿಡಿಯೋದಲ್ಲಿ ನೀವು ನೋಡಿದ್ದು ಕೆಲವು ದೇವಸ್ಥಾನಗಳು ಮತ್ತು ಈ ಬಾವಿ ಬರೀ ಸ್ಯಾಂಪಲ್ ಮಾತ್ರ. ಈ ಊರಿಗೆ ನೀವು ನಿಜವಾಗ್ಲೂ ಬರಬೇಕು, ಆವಾಗಲೇ ನಿಮಗೆ ಒಂಥರ ಥ್ರಿಲ್ ಅನ್ಸೋದು. ಬರೀ ಈ ವಿಡಿಯೋನಲ್ಲಿ ಬರೀ 2-3 ದೇವಸ್ಥಾನ ಒಂದು ಬಾವಿ ನೋಡಿದ್ರೆ ಏನೂ ಅನ್ಸಲ್ಲ. ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ. ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು 4-5 ದಿನದ ಟ್ರಿಪ್ ಗ್ಯಾರಂಟಿ ಮಾಡ್ತೀನಿ ನಾನು. ಇಲ್ಲಿ ಬಂದಾಗ ಇಲ್ಲಿರೋ ಎಲ್ಲ ದೇವಸ್ಥಾನಗಳು ಎಲ್ಲ ಬಾವಿಗಳನ್ನು ಸಂಪೂರ್ಣವಾಗಿ ನಾನು ಫೋಟೋಗ್ರಫಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಮರಿದೆ ಖಂಡಿತ ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು, ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಬನ್ನಿ. ಒಂದು ಹೆರಿಟೇಜ್ ಟೂರಿಸಮ್ ಅಂತ ನಾವು ಪ್ರಮೋಟ್ ಮಾಡಬೇಕಾಗುತ್ತೆ. ನಮ್ಮ ಕರ್ನಾಟಕದ ದೇವಸ್ಥಾನಗಳನ್ನು ನಾವು ಹೆಚ್ಚಾಗಿ ಪ್ರಚಾರ ಕೊಟ್ಟು ಪ್ರಮೋಟ್ ಮಾಡಿದಾಗ ಏನಾಗುತ್ತೆ, ಅದು ಬೇರೆ ರಾಜ್ಯಗಳವ್ರಿಗೆ ಮತ್ತು ಬೇರೆ ದೇಶಗಳಿಗೆ ಗೊತ್ತಾಗುತ್ತೆ. ಸೊ ಅವರು ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ದೇವಸ್ಥಾನಗಳನ್ನು ನೋಡಿ ಮತ್ತಷ್ಟು ಹೆಚ್ಚಾಗಿ ಪ್ರಚಾರ ಕೊಟ್ಟು ಇಡೀ ವಿಶ್ವಕ್ಕೆ ಗೊತ್ತಾಗೋ ಥರ ಆಗುತ್ತೆ. ಸೊ ಹಾಗೆ ಈ ಲಕ್ಕುಂಡಿನಲ್ಲಿ 101 ದೇವಸ್ಥಾನ 101 ಬಾವಿಗಳು ಇದ್ದಾವೆ ಅಂತ ಪ್ರತೀತಿ ಅಂತ ಈಗಾಗಲೇ ಹೇಳಿದೆ ನಾನು. ಸೊ ಅದೇ ರೀತಿ ಕೆಲವು ಉಳ್ಕೊಂಡಿದ್ದಾವೆ. ಅಂಥ ದೇವಸ್ಥಾನಗಳನ್ನು ನಿಮಗೆ ಸ್ವಲ್ಪನಾದರೂ ತೋರಿಸೋವಂಥ ಒಂದು ಪ್ರಯತ್ನ ಈ ವಿಡಿಯೋ ಬರೀ ನೀವು ನೋಡಿ ನಿಮ್ಮ ಹತ್ರ ಮಾತ್ರ ಇಟ್ಕೊಬೇಡಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ನಮ್ಮ ಲಕ್ಕುಂಡಿಯ ವೈಭವ, ಇತಿಹಾಸ, ಇಲ್ಲಿ ಎಷ್ಟು ದೇವಸ್ಥಾನಗಳಿದ್ದಾವೆ, ಇಲ್ಲಿನ ಕಲೆ, ಶಿಲ್ಪಕಲೆ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು.